Next question from 2016. The question is, focal length of a convex lens is 20 centimeter and its refractive index is 1.5. It produces an erect enlarged image if the distance of the object from the lens is. ನೋಡಿ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಕನ್ವರ್ಜಿಂಗ್ ಲೆನ್ಸು. ಕ್ವಶನ್ ನಂಬರ್ 2 ಫ್ರಮ್ 2016 ಅಲ್ಲಿ ನೋಡಿ, ಇಲ್ಲಿ ಎಫ್ನ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದ ಪಾಸಿಟಿವ್. ನಮಗೆ ಗೊತ್ತಿದೆ, ದಿಸ್ ಇಸ್ ದ ಕಾನ್ವೆಕ್ಸ್ ಲೆನ್ಸ್. ಆ ಫೋಕಲ್ ಲೆಂತ್ ದಿಸ್ ಇಸ್ 20 ಸೆಂಟಿಮೀಟರ್. ದಿಸ್ ಇಸ್ ದ ಫೋಕಸ್. ದಿಸ್ ಇಸ್ ದ ಸೆಂಟರ್ ಆಫ್ ಕರ್ವೇಚರ್ ಸಿ. ಸೆಂಟರ್ ಆಫ್ ಕರ್ವೇಚರ್ ಅನ್ನೋದಕ್ಕಿಂತ ನಾವು 2F ಅಂತ ಯೂಸ್ ಮಾಡೋಣ. 2F is nothing but center of curvature C. ನೋಡಿ, ನಮಗೆ ಆಬ್ಜೆಕ್ಟ್ನ ಸೆಂಟರ್ ಆಫ್ ಕರ್ವೇಚರಲ್ಲಿ ಪ್ಲೇಸ್ ಮಾಡಿದರೆ ಇಮೇಜು ಕೂಡ ಸೆಂಟರ್ ಆಫ್ ಕರ್ವೇಚರಲ್ಲೇ ಫಾರ್ಮೇಷನ್ ಆಗುತ್ತೆ. ಆಬ್ಜೆಕ್ಟ್ನ ಏನಾದರೂ ಫೋಕಸಲ್ಲಿ ಇಟ್ಟರೆ ಇಮೇಜು ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಸ್ ಬೋತ್ ರಿಯಲ್ ಆಸ್ ವೆಲ್ ಆಸ್ ವರ್ಚುವಲ್. ಸೊ ವರ್ಚುವಲ್ ಮತ್ತು ಎರಾಕ್ಟ್ ಇಮೇಜ್ ಫಾರ್ಮ್ಡ್ ಓನ್ಲಿ ವೆನ್ ಇಫ್ ದ ಡಿಸ್ಟೆನ್ಸ್ ಈಸ್ ಲೆಸ್ ದ್ಯಾನ್ ಫೋಕಲ್ ಲೆಂತ್. ಇನ್ ಬಿಟ್ವೀನ್ ಫೋಕಸ್ ಮತ್ತು ಆಪ್ಟಿಕ್ ಸೆಂಟರಲ್ಲಿ ಇಡಬೇಕು. ಸೊ ಇಫ್ ಯು ಈಸ್ ಲೆಸ್ ದ್ಯಾನ್ ಎಫ್, ಫೋಕಲ್ ಲೆಂತ್ಗಿಂತ ಕಡಿಮೆ ಡಿಸ್ಟೆನ್ಸಲ್ಲಿ ನಾವೇನಾದರೂ ಆಬ್ಜೆಕ್ಟ್ನ ಇಟ್ಟರೆ, ಮತ್ತು ಇನ್ ಬಿಟ್ವೀನ್ ಇಲ್ಲೇನಾದರೂ ಇಟ್ಟರೆ ಫೋಕಸಲ್ಲ, ಫೋಕಸ್ಗಿಂತ ಕಡಿಮೆ ಇರಬೇಕು. ಇಲ್ಲಿ ಇನ್ ಬಿಟ್ವೀನ್ ಇಟ್ಟಾಗ ನಮಗೇನಾಗಿರುತ್ತೆ? ವರ್ಚುವಲ್ ಮತ್ತು ಎರೆಕ್ಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಎರೆಕ್ಟ್ ಅಂದರೆ ನೇರವಾಗಿ ಆಬ್ಜೆಕ್ಟ್ ಹೇಗಿರುತ್ತೋ ಹಾಗೆ ಇಮೇಜ್ ಫಾರ್ಮೇಷನ್ ಆಗೋದು. ಸೊ ನಾವು ಅಬ್ಸರ್ವ್ ಮಾಡೋಣ, ಇಲ್ಲಿ ಆಪ್ಷನ್ಸಲ್ಲಿ 40 ಸೆಂಟಿಮೀಟರ್ ಇಂದ ದಟ್ ಈಸ್ ರಾಂಗ್. ಲೆಸ್ ದ್ಯಾನ್ 20 ಬರಬೇಕು. ಯು ಲೆಸ್ ದ್ಯಾನ್ ಎಫ್. ಯು ಲೆಸ್ ದ್ಯಾನ್ ಎಫ್ ಇರ್ತಕ್ಕಂಥದ್ದು ಆಪ್ಷನ್ ಸಿ 15 ಸೆಂಟಿಮೀಟರ್. 20 ಸೆಂಟಿಮೀಟರ್ನ ತಗೋಬಾರ್ದು. 20 ಸೆಂಟಿಮೀಟರ್ ತಗೊಂಡ್ರೆ ನಮಗೆ ಏನಾಗಿರುತ್ತೆ? ಇಟ್ ಈಸ್ ಅಟ್ ಫೋಕಸ್, ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಇನ್ಫಿನಿಟಿನಲ್ಲಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಎ ray of light passes through the 4 transparent media with refractive indices N1, N2, N3 and N4 as shown. The surface of all media are parallel. If the emergent ray DE is parallel to the incident ray AB, then what is the relation between refractive indices? This is very interesting question. AB is the incident ray anta helidare, D is the emergent ray. Question alli helidare AB is parallel to DE. ನೆನ್ಪಿಟ್ಕೊಳ್ಳಿ, ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಎಮರ್ಜೆಂಟ್ ರೇ ಓನ್ಲಿ ವೆನ್, ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ರಿಫ್ರಾಕ್ಟಿವ್ ಇಂಡಿಸಸ್ ಆರ್ ಸೇಮ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾದರೂ ಸೇಮ್ ಆಗಿದ್ದಾಗ ಮಾತ್ರ ಎ ಬಿ ಪ್ಯಾರಲಲ್ ಟು ಡಿ ಆಗಿರುತ್ತೆ. ಸೊ N1 ಶುಡ್ ಬಿ ಈಕ್ವಲ್ ಟು N4 ಆಗಿರಲೇಬೇಕು. ಇಲ್ಲ ಅಂದರೆ ಎ ಬಿ ನಾಟ್ ಪ್ಯಾರಲಲ್ ಟು ಡಿ ಆಗಿರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ N1 ಇಸ್ ಈಕ್ವಲ್ ಟು N4. ಡೈರೆಕ್ಟ್ಲಿ ಗೊತ್ತಾಗುತ್ತೆ. ನೋಡಿ, ಅದನ್ನು ಸಾಲ್ವ್ ಮಾಡಿದ್ದು ಯಾವ ರೀತಿ ಅಂತ ನೋಡಿ. ಇಲ್ಲಿ ನಾರ್ಮಲ್ನ ಡ್ರಾ ಮಾಡ್ತೀನಿ. ದಿಸ್ ಇಸ್ ದ ನಾರ್ಮಲ್, ದಿಸ್ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಐ. ಇಲ್ಲಿ ಬರ್ತಕ್ಕಂಥ ಆ್ಯಂಗಲ್ ಆಫ್ ಇನ್ಸಿಡೆಂಟ್ನ ನಾನು R1 ಅಂತ ತಗೊಂಡಿನಿ. ದಿಸ್ ಐ ಆ್ಯಂಗಲ್ ಆಫ್ ಇನ್ಸಿಡೆಂಟ್. ಇಲ್ಲಿ ನಾರ್ಮಲ್ನ ಡ್ರಾ ಮಾಡಿದರೆ ಇಲ್ಲಿ ಎಷ್ಟು ಆ್ಯಂಗಲ್ ಇರುತ್ತೋ ಇಲ್ಲೂ ಅಷ್ಟೇ ಆ್ಯಂಗಲ್ ಇರುತ್ತೆ, ದಟ್ ಈಸ್ R1. ಯಾಕಂದರೆ ಝೆಡ್ ಆ್ಯಂಗಲ್ ಅಲ್ವಾ, ಈ ರೀತಿ ಇದ್ದಾಗ ಇಲ್ಲಿ ಎಷ್ಟು ಆ್ಯಂಗಲ್ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ಆ್ಯಂಗಲ್ ಇರುತ್ತೆ. ಸೊ ಇದು R1. ಇಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನ R2 ಅಂತ ತಗೊಳ್ತೀನಿ. ಇಲ್ಲೂ ಕೂಡ ನಾನು R2 ಅಂತ ತಗೊಳ್ತೀನಿ. ಸೊ ಇಲ್ಲಿ ಬರ್ತಕ್ಕಂಥ ಆ್ಯಂಗಲ್ ನೋಡಿ, ಇಲ್ಲಿ ಆ್ಯಂಗಲ್ ಎಷ್ಟಿರುತ್ತೋ, ಯಾವಾಗ ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಡಿ ಆಗಿರುತ್ತೋ ಇಲ್ಲೂ ಕೂಡ ಅಷ್ಟೇ ಆ್ಯಂಗಲ್ ಇರುತ್ತೆ, ದಟ್ ಈಸ್ ಆ್ಯಂಗಲ್ ವಿಲ್ ಬಿ ಐ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆಂಟ್ ಆಗಿರುತ್ತೆ ಈ ಕೇಸಲ್ಲಿ. ನಾನು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇನ್ ದಿಸ್ ಕೇಸ್ ವೆನ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ, ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಎಮರ್ಜೆಂಟ್ ರೇ ಆಗಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆಂಟ್ ಆಗಿರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ನೋಡಿ, ಈಗ ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. ಏನು ಸ್ನೆಲ್ಸ್ ಲಾ? N1 sin I ಇಸ್ ಈಕ್ವಲ್ ಟು N2 sin R ಅಲ್ವಾ? ಇಲ್ಲಿ ಅಪ್ಲೈ ಮಾಡ್ತೀನಿ ನೋಡಿ. ಈ ಫಸ್ಟ್ ಸರ್ಫೇಸ್ಗೆ N1 sin I ಇಸ್ ಈಕ್ವಲ್ ಟು N2 sin R1 ಫಸ್ಟ್ ಸರ್ಫೇಸ್ಗೆ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಗೆ ಅಪ್ಲೈ ಮಾಡೋಣ. N2 sin R1 ಇಸ್ ಈಕ್ವಲ್ ಟು N3 sin R2 ಅಲ್ವಾ? ಈ ಸರ್ಫೇಸ್ಗೆ ಆಯಿತು. ಈಗ ಇದಕ್ಕೆ ಅಪ್ಲೈ ಮಾಡೋಣ. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು? N3 sin R2 ಇಸ್ ಈಕ್ವಲ್ ಟು N4 sin E. ನೋಡಿ, ಇಲ್ಲಿ N2 sin R1 ಅಂದರೆ N3 sin R2 ಅಲ್ವಾ? ಇಲ್ಲಿಗೆ ಬರ್ಕೊಳ್ತೀನಿ. N3 sin R2 ಅಂದರೆ N4 sin E ಅಲ್ವಾ? ಇದನ್ನು ಕಂಪೇರ್ ಮಾಡಿದರೆ ವಿ ಕ್ಯಾನ್ ಗೆಟ್ N1 sin I ಇಸ್ ಈಕ್ವಲ್ ಟು N4 sin E.
ಬಟ್ ಐ ಈಸ್ ಈಕ್ವಲ್ ಟು ಇ ಅಲ್ವಾ. ವೆನ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ ಆಗಿದ್ರೆ ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು ದ ಎಮರ್ಜೆಂಟ್ ರೇ, ಮೀನ್ಸ್ ಆಂಗಲ್ ಆಫ್ ಇನ್ಸಿಡೆಂಟ್ ಈಕ್ವಲ್ ಟು ಆಂಗಲ್ ಆಫ್ ಎಮರ್ಜೆಂಟ್. ಸೊ ಇದು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ N1 ಇಸ್ ಈಕ್ವಲ್ ಟು N4 ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದ್ರ ಮೇಲೆ ತುಂಬ ಪ್ರಾಬ್ಲಮ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ದ ಎಮರ್ಜೆಂಟ್ ರೇ ಆಗಿದ್ರೆ ಎರಡು ಕಂಡೀಷನ್, ಒಂದು ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ಎಮರ್ಜೆಂಟ್ ಆಗಿರುತ್ತೆ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಶುಡ್ ಬಿ ಈಕ್ವಲ್. ಇವೆರಡು ಈಕ್ವಲ್ ಆಗಿರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಈಕ್ವಲ್ ಆಗಿದೆ ಅಂದರೆ emergent ray is parallel to the incident ray. So answer for the question N1 is equal to N4. Next question from the same year 2016. The question is, a plain glass plate is placed over a various colored letters violet, green, yellow, red. The letter which appears to be raised more is. This question is based on the apparent shift or normal shift or apparent depth ಅಂತ ಕರಿತೀವಿ. ನೋಡಿ, ಇದು ಕಾನ್ಸೆಪ್ಟ್ ಏನಿದೆ ಅಂದರೆ 2016 ಕೇಳಿರ್ತಕ್ಕಂಥ ಕ್ವಶನು. ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬೀಕರ್ ಈಸ್ ಫಿಲ್ಡ್ ವಿತ್ ವಾಟರ್. ನಾವು ಅಬ್ಸರ್ವ್ ಮಾಡಿರ್ತೀವಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದಾಗ ನಮಗೆ ಹೈಟ್ ಏನಾಗುತ್ತೆ, ಆ ಡೆಪ್ತು ನಮಗೆ ತುಂಬ ಕಡಿಮೆ ಇದೆ ಅಂತ ಕಾಣಿಸುತ್ತೆ ಆಕ್ಚುಯಲ್ ಡೆಪ್ತಿಗೆ ಕಂಪೇರ್ ಮಾಡಿದರೆ. ಅಲಾಂಗ್ ವಿತ್ ನಾವು ಯಾವುದೇ ಒಂದು ಇಲ್ಲಿ ಕಾಯಿನ ಪ್ಲೇಸ್ ಮಾಡಿದರೆ ಅದು ಮೇಲ್ಗಡೆ ರೈಸ್ ಆದಂಗೆ ಕಾಣುತ್ತೆ. ದಟ್ ಈಸ್ ವಿ ಆರ್ ಕಾಲ್ ಇಟ್ ಎಸ್ ದ ಅಪ್ಪರೆಂಟ್ ಡೆಪ್ತ್. ಓಕೆ, ನಾರ್ಮಲ್ ಶಿಫ್ಟ್ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಬ್ಜೆಕ್ಟ್ ಇದೆ. ಓಕೆ, ದಿಸ್ ಇಸ್ ದ ಆಬ್ಜೆಕ್ಟ್. ಇಲ್ಲೊಬ್ಬ ಪರ್ಸನ್ ಇದ್ದಾನೆ. ಓಕೆ, ಹಿಯರ್ ದ ಪರ್ಸನ್ ಈಸ್ ಅಬ್ಸರ್ವಿಂಗ್ ದಿಸ್ ಆಬ್ಜೆಕ್ಟ್. ಇಲ್ಲಿ ನೋಡಿ, ಇದು ಈ ರೀತಿ ಇನ್ಸಿಡೆಂಟ್ ಆದರೆ, ನಾರ್ಮಲ್ ಇನ್ಸಿಡೆಂಟ್ ಆದಾಗ ನಮಗೆ ಯಾವುದೇ ರೀತಿ ರಿಫ್ರಾಕ್ಷನ್ ಇರಲ್ಲ. ಐ ಇಸ್ ಈಕ್ವಲ್ ಟು 0, ಆರ್ ಇಸ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ ಈ ರೀತಿ ಇನ್ಸಿಡೆಂಟ್ ಆದಾಗ ಇಲ್ಲೇನಾಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇವೆರಡು ಮೀಡಿಯಮಲ್ಲಿ ಡಿಫ್ರೆಂಟ್. ಇದನ್ನು ಎನ್ ಅಂತ ತಗೊಂಡ್ರೆ ಇದು ಎನ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಇಲ್ಲಿ ಓಕೆ, ಇದು N1, ಇದು N2 ಇಸ್ ಈಕ್ವಲ್ ಟು N. ಸೊ ಇದೇನಾಗಬೇಕು, ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಯಾಕಂದರೆ ರೇರರ್ ಮೀಡಿಯಮ್, ಇದು ಡೆನ್ಸರ್. ದಿಸ್ ಇಸ್ ಡೆನ್ಸರ್ ಮೀಡಿಯಮ್, ದಿಸ್ ಇಸ್ ರೇರರ್ ಮೀಡಿಯಮ್. ಸೊ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಆಗಬೇಕಲ್ವಾ, ಈ ರೀತಿ ಅವೇ ಆಗುತ್ತೆ. ಸೊ ಇಲ್ಲಿ ನೋಡ್ತಕ್ಕಂತಹ ಅಬ್ಸರ್ವರ್ಗೆ ಸ್ಟ್ರೈಟ್ ಲೈನ್ ಮಾತ್ರ ಕಾಣಿಸುತ್ತೆ, ಸ್ಟ್ರೈಟ್ ರೇಸ್ ಮಾತ್ರ ಕಾಣಿಸುತ್ತೆ. ಅವನಿಗೆ ಏನಾಗುತ್ತೆ ಅಂದರೆ ಆಬ್ಜೆಕ್ಟು ಇಲ್ಲಿದೆ ಅಂತ ಕಾಣಿಸುತ್ತೆ, ಇಯರ್ ಆಬ್ಜೆಕ್ಟ್ ಕಾಣುತ್ತೆ. ಸೊ ಆಕ್ಚುಲಿ ಆಬ್ಜೆಕ್ಟ್ ಇಲ್ಲಿರ್ತಕ್ಕಂಥದ್ದು ಇಲ್ಲಿಗೆ ಶಿಫ್ಟ್ ಆಗಿದೆ. ನೋಡಿ, ಈ ಶಿಫ್ಟ್ ಕಡಿಮೆ ಜಾಸ್ತಿ ಆದಷ್ಟು ನಮಗೇನಾಗುತ್ತೆ, ರೈಸ್ಡ್ ಮೋರ್ ಆಗುತ್ತೆ. ಲೆಟರ್ಸ್ ಆಗಿರ್ಬೋದು, ಯಾವುದೇ ಒಂದು ಕಾಯಿನ್ ಆಗಿರ್ಬೋದು, ರೈಸ್ಡ್ ಮೋರ್. ಹಾಗಾದರೆ ಈ ಒಂದು ಶಿಫ್ಟನ್ನ ನಾನು ಸೇ HI ಅಂತ ಕರಿತೀನಿ, ಈ ಡೆಪ್ತನ್ನ ನಾನು H0 ಅಂತ ಕರಿತೀನಿ. ವಾಟ್ ವಿಲ್ ಬಿ ದ ರಿಲೇಷನ್ ಬಿಟ್ವೀನ್ ದೀಸ್ ಟು? ಇದನ್ನ ನಾನು ಏನಂತ ಕರಿತೀವಿ, ಅಪ್ಪರೆಂಟ್ ಡೆಪ್ತ್. ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಎ ನಾರ್ಮಲ್ ಶಿಫ್ಟ್. ದ ರಿಲೇಷನ್ ಬಿಟ್ವೀನ್ ದೀಸ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು real depth divided by apparent depth. This is a real depth divided by apparent depth. ಸೊ ಇದೇನೆ ಇಲ್ಲಿ ಕ್ವಶನ್ ಅಲ್ಲಿ ಏನೇನಿದೆ ಅಂದ್ರೆ ಗ್ಲಾಸ್ ಸ್ಲ್ಯಾಬ್ ಇದೆ. ಗ್ಲಾಸ್ ಸ್ಲ್ಯಾಬ್ ಹ್ಯಾವಿಂಗ್ ಎ ಸಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್. ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ. ಇಲ್ಲಿ ವೈಲೆಟ್ ಇದೆ, ಸೇ ಇನ್ನೊಂದು ಕಲರ್ ವಿಪ್ ಗಯರ್ ಆಗಿರ್ಬೋದು, ಈ ರೀತಿ. ಇಲ್ಲಿ ರೆಡ್ ಇದೆ ಅಂತ ತಗೊಳ್ಳಿ. ಆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ವೈಲೆಟ್, ರೆಡ್, ಗ್ರೀನ್ ಅಂತ. ಓಕೆ, ಗ್ರೀನ್ ಇದೆ ಇನ್ನೊಂದು ಕಲರ್. ಓಕೆ, ಇಲ್ಲಿಂದ ನೋಡ್ತಕ್ಕಂಥ ಪರ್ಸನ್ಗೆ ಇವೇನಾಗಿರುತ್ತೆ, ರೈಸ್ ಆಗ್ತಾ ಹೋಗುತ್ತೆ, ಮೇಲ್ಗಡೆಗೆ ರೈಸ್ ಆಗುತ್ತೆ. ಇದೇ ಥರ, ಯಾಕಂದರೆ ಇದು ಡೆನ್ಸರ್ ಮೀಡಿಯಮ್, ಇದು ರೇರರ್ ಮೀಡಿಯಮ್. ಈ ಆಟೋಮೆಟಿಕಲಿ ರೈಸ್ ಆಗಬೇಕು ಮೇಲ್ಗಡೆ. ಹಾಗಾದರೆ ರೈಸ್ ಆಗುತ್ತೆ. ಈ 4 ಕಲರ್ಸಲ್ಲಿ ಯಾವ ಕಲರು ಹತ್ರ ಕಾಣುತ್ತೆ ಅಂತ ಹೇಳಿದ್ದಾರೆ. ರೈಸ್ಡ್ ಮೋರ್ ಅಂದರೆ ಇಲ್ಲಿ ನೋಡೋ ಪರ್ಸನ್ಗೆ ಹತ್ರ ಕಾಣಬೇಕು. ಹತ್ರ ಕಾಣಬೇಕಂದ್ರೆ ಈ ಡೆಪ್ತ್ ಏನಾಗಿರಬೇಕು, ಕಡಿಮೆ ಇರಬೇಕಲ್ವಾ. ಈ ಡೆಪ್ತ್ HI ಕಡಿಮೆ ಇದ್ದಷ್ಟು ನಮಗೇನಾಗುತ್ತೆ, ರೈಸ್ಡ್ ಮೋರ್ ಆರ್ ಅಪಿಯರ್ಸ್ ನಿಯರರ್ ಟು ದ ಪರ್ಸನ್. ಸೊ ಅಪ್ಪರೆಂಟ್ ಡೆಪ್ತ್ ಕಡಿಮೆ ಆದರೆ ನಮಗೇನಾಗುತ್ತೆ, ರೈಸ್ಡ್ ಮೋರ್ ಆಗುತ್ತೆ. ಸೊ ಅಪ್ಪರೆಂಟ್ ಡೆಪ್ತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ವಾ. ಯಾಕಂದರೆ ರಿಯಲ್ ಡೆಪ್ತ್ ಈಸ್ ಕಾನ್ಸ್ಟೆಂಟ್. ರಿಯಲ್ ಡೆಪ್ತ್ ಎಲ್ಲ ಕಲರ್ಗೂ ಸೇಮ್ ಇದೆ, ಇದು ಕಾನ್ಸ್ಟೆಂಟು. ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸು ಎಲ್ಲ ಕಲರ್ಗೂ ಡಿಫ್ರೆಂಟ್ ಆಗಿರುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆದಂಗೆ ಅಪ್ಪರೆಂಟ್ ಡೆಪ್ತ್ ಕೂಡ ಚೇಂಜ್ ಆಗುತ್ತೆ. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸು ಈ ಕಲರ್ಸಲ್ಲಿ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ? ವಿ ನೋ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವೇವ್ ಲೆಂತ್. ವಿ ನೋ ದಟ್ ವೇವ್ ಲೆಂತ್ ಆಫ್ ದ ರೆಡ್ ಲೈಟ್ ಈಸ್ ಗ್ರೇಟರ್ ದ್ಯಾನ್ ದ ವೇವ್ ಲೆಂತ್ ಆಫ್ ದ ವೈಲೆಟ್ ಲೈಟ್. ಮೀನ್ಸ್ ವಿಬ್ಗಯರ್ ಕಲರ್ನ ತಗೊಂಡಾಗ ಇದರಿಂದ ಈ ಸೈಡಿಗೆ ಹೋದಂಗೆ, ಓಕೆ, ಫ್ರಮ್ ವೈಲೆಟ್ ಇಂದ ರೆಡ್ಡಿಗೆ ಹೋದಂಗೆ ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೈಲೆಟ್ಗೆ ಲೀಸ್ಟ್ ವೇವ್ ಲೆಂತ್, ರೆಡ್ಡಿಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್. ಹಾಗಾಗಿ ವೇವ್ ಲೆಂತ್ ಆಫ್ ದ ರೆಡ್ ಈಸ್ ಗ್ರೇಟರ್ ದ್ಯಾನ್ ದ ವೇವ್ ಲೆಂತ್ ಆಫ್ ದ
ವೈಲೆಟ್. ಇನ್ನು ಬಿಟ್ವೀನ್ ಕಲರ್ಗೆ ಮಿನಿಮಮ್ ಮ್ಯಾಕ್ಸಿಮಮ್ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾನು ಲೀಸ್ಟ್ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ತೊಗೊಳ್ತೀನಿ, ಯಾಕಂದರೆ ಅವೆರಡು ಕಲರ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ವೇವ್ ಲೆಂತ್ ಆಫ್ ದ ರೆಡ್ ಜಾಸ್ತಿ ಇದೆ, ವೇವ್ ಲೆಂತ್ ಆಫ್ ದ ವೈಲೆಟ್ ಕಡಿಮೆ ಇದೆ ಅಂದಾಗ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವೈಲೆಟ್ ಇಸ್ ಗ್ರೇಟರ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ರೆಡ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ಅಪ್ಪರೆಂಟ್ ಡೆಪ್ತ್ ಕಡಿಮೆ ಆಗಬೇಕು. ಸೊ ಅಪ್ಪರೆಂಟ್ ಡೆಪ್ತ್ ಆಫ್ ದ ವೈಲೆಟ್ ಈಸ್ ಗ್ರೇಟರ್ ದ್ಯಾನ್ ಅಪ್ಪರೆಂಟ್ ಡೆಪ್ತ್ ಆಫ್ ರೆಡ್. ಹೌದಲ್ವಾ? ಬಿಕಾಸ್ ಅಪ್ಪರೆಂಟ್ ಡೆಪ್ತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ವೈಲೆಟ್ ಜಾಸ್ತಿ ಇದೆ, ಅಪ್ಪರೆಂಟ್ ಡೆಪ್ತ್ ಕಡಿಮೆ ಆಯಿತು. ಅಪ್ಪರೆಂಟ್ ಇದು ಡೆಪ್ತ್ ಕಡಿಮೆ ಆಗ್ತಿದೆ ಅಂದರೆ ಆಬ್ಜೆಕ್ಟು ವೈಲೆಟ್ ಇಲ್ಲಿಗೆ ಬಂದರೆ ರೆಡ್ ಇಲ್ಲಿರುತ್ತೆ, ಗ್ರೀನ್ ಏನಾಗಿರಬೇಕು ಸ್ವಲ್ಪ ಮೇಲ್ಗಡೆ ಹೋಗಬೇಕು, ಇಂಡಿಗೆ ಏನಾಗಬೇಕು ಸ್ವಲ್ಪ ಮೇಲ್ಗಡೆ ಹೋಗಬೇಕು. ಸೊ ಇಲ್ಲಿರ್ತಕ್ಕಂಥ ಪರ್ಸನ್ಗೆ ಏನಾಗುತ್ತೆ, ಈ ವೈಲೆಟ್ ಹತ್ರ ಕಾಣುತ್ತೆ, ರೆಡ್ ತುಂಬ ದೂರ ಇದೆ ಅಂತ ಕಾಣಿಸುತ್ತೆ. ರೈಸ್ ಆಗಿರುತ್ತೆ, ಸ್ವಲ್ಪ ಇಲ್ಲೇ ಇರೋದಿಲ್ಲ, ರೈಸ್ ಆಗುತ್ತೆ. ಓಕೆ, ಸೊ ವೈಲೆಟ್ ಅಪಿಯರ್ ನಿಯರರ್ ಆರ್ ವೈಲೆಟ್ ರೈಸ್ಡ್ ಮೋರ್ ಆಸ್ ಕಂಪೇರ್ ಟು ರೆಡ್. ರೆಡ್ ಲೀಸ್ಟ್ ರೈಸ್ ಆಗಿದೆ, ವೈಲೆಟ್ ಏನಾಗಿದೆ ಮೋಸ್ಟ್ ರೈಸ್ ಆಗಿದೆ. ಸೊ ಆನ್ಸರ್ ಫಾರ್ ದ ಕ್ವಶನ್, the letter which appears to be raised more is violet color. So option D is correct. This is very beautiful concept regarding normal shift. ನೀವು ಬೇರೆ ಬೇರೆ ಕ್ವಶನ್ಸ್ಗೆ ಇದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ರಿಯಲ್ ಡೆಪ್ತ್ ಕೊಟ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಾಗ ನೀವು ಅಪ್ಪರ್ ಎಂಡ್ ಡೆಪ್ತನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜನರಲಿ ಒಂದು ಸ್ಮಾಲ್ ಕ್ವಶನ್ ತೊಗೊಂಡ್ರೆ ರಿಯಲ್ ಡೆಪ್ತ್ 36 ಸೆಂಟಿಮೀಟರ್ ಇದೆ. ಇಲ್ಲಿ ವಾಟರ್ನ ಫಿಲ್ ಮಾಡಿದ್ದೀವಿ, ವಾಟರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3 ಇದೆ. ಇಲ್ಲೊಂದು ಕಾಯಿನನ್ನ ಪ್ಲೇಸ್ ಮಾಡಿದ್ದಾರೆ, ದಿಸ್ ಇಸ್ ದ ಕಾಯಿನ್. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಪರ್ಸನ್ಗೆ ಈ ಕಾಯಿನು ಎಷ್ಟು ಹತ್ರ ಕಾಣುತ್ತೆ ಅಥವಾ ಎಷ್ಟು ಅಪ್ಪರೆಂಟ್ ಡೆಪ್ತ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ನೋಡಿ, ಇಲ್ಲಿ ಅಪ್ಪರೆಂಟ್ ಡೆಪ್ತ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ 36 ಡಿವೈಡೆಡ್ ಬೈ 4/3, 4 1s 4 9s 27 ಸೆಂಟಿಮೀಟರ್. ಅಂದರೆ ಇಲ್ಲಿಂದ ಸರ್ಫೇಸಿಂದ ಪರ್ಸನ್ಗೆ 24 ಸೆಂಟಿಮೀಟರ್, ಅಂದರೆ ಇಲ್ಲಿ ಕಾಣುತ್ತೆ ಕಾಯಿನ್, ಇಯರ್ ಕಾಯಿನ್. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು. ಹಾಗಾದ್ರೆ ಶಿಫ್ಟ್ ಎಷ್ಟಾಗಿದೆ? ನಾರ್ಮಲ್ ಶಿಫ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಾರ್ಮಲ್ ಶಿಫ್ಟ್ ಇಸ್ ಈಕ್ವಲ್ ಟು ನೋಡಿ, ದಿಸ್ ಇಸ್ ರಿಯಲ್ ಡೆಪ್ತ್, ದಿಸ್ ಇಸ್ ಅಪ್ಪರ್ ಎಂಡ್ ಡೆಪ್ತ್, ರಿಯಲ್ ಡೆಪ್ತ್ ಮೈನಸ್ ಅಪ್ಪರ್ ಎಂಡ್ ಡೆಪ್ತ್, H0 ಮೈನಸ್ HI. HI ಏನಿದೆ ನೋಡಿ, H0/n. ಸೊ H0 ಮೈನಸ್ H0/n, H0ನ ಕಾಮನ್ ತಗೊಂಡ್ರೆ 1 ಮೈನಸ್ 1/n. ಈ ಫಾರ್ಮುಲಾ ಕೂಡ ಇಂಪಾರ್ಟೆಂಟ್ ನಾರ್ಮಲ್ ಶಿಫ್ಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಓಕೆ, H0 ರಿಯಲ್ ಡೆಪ್ತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ನಾರ್ಮಲ್ ಶಿಫ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, H0ನ 36 ತಗೊಳ್ಳಿ, N-ನ 4/3 ತಗೊಳ್ಳಿ, ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 36, ಇದೆಷ್ಟು ಬಂತು 27 ಬಂತು. 36 ಮೈನಸ್ 27 ಎಷ್ಟಾಯಿತು? ಸೊ 36 27 ಏನಾಯಿತು ನಿಮಗೆ? ದಿಸ್ ಇಸ್ 9. ಓಕೆ, 9 ಸೆಂಟಿಮೀಟರ್ ಬರುತ್ತೆ. ದಿಸ್ ಇಸ್ ದ ನಾರ್ಮಲ್ ಶಿಫ್ಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಈ ವರ್ಷ ನಿಮ್ಮ ಎಕ್ಸಾಮಿನೇಷನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ದಿಸ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ರಿಯಲ್ ಡೆಪ್ತ್ಗೂ ಅಪ್ಪರ್ ಎಂಡ್ ಡೆಪ್ತ್ಗೆ ಇರ್ತಕ್ಕಂಥ ರಿಲೇಷನ್. ಇದು ಅಪ್ಪರ್ ಎಂಡ್ ಡೆಪ್ತ್, ದಿಸ್ ಇಸ್ ರಿಯಲ್ ಡೆಪ್ತ್. ಇದನ್ನ ನಾರ್ಮಲ್ ಶಿಫ್ಟ್ ಅಂತ ಕರಿತೀವಿ. ನಾರ್ಮಲ್ ಶಿಫ್ಟ್ನ ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾನು ಅಬ್ಸರ್ವೇಷನ್ ಪಾಯಿಂಟನ್ನು ಆಲ್ಮೋಸ್ಟ್ ನಿಮ್ಮ ಕ್ವಶನಲ್ಲಿ ಏರೇ ಕೊಟ್ಟಿರ್ತಾರೆ. ಇನ್ ಕೇಸ್ ಏರ್ ಆಗಿಲ್ಲ ಅಂದಾಗ ನಾವು ಏನನ್ನ ಚೇಂಜ್ ಮಾಡಬೇಕಾಗುತ್ತೆ, ಅದನ್ನು ನೆಕ್ಸ್ಟ್ ಯಾವುದಾದ್ರೂ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ಮಾತ್ರ ತಿಳ್ಕೊಂಡಿರೋ, ಆಲ್ಮೋಸ್ಟ್ ಏರೇ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ವೈಲೆಟ್. ನೆಕ್ಸ್ಟ್ ಕ್ವಶನ್ ಫ್ರಮ್ 2015. ದ ಕ್ವಶನ್ ಈಸ್, ಇಫ್ epsilon naught and mu naught are the permittivity and permeability of free space and epsilon and mu are the corresponding quantities for the medium, then refractive index of the medium is. ನಮಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ಮ್ಯೂ ನಾಟ್ ಆ್ಯಂಡ್ ಎಪ್ಸಲಾನ್ ನಾಟ್. ನಿಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ದಿಸ್ ಇಸ್ ಇನ್ ವ್ಯಾಕ್ಯೂಮ್. ಸಮಟೈಮ್ಸ್ ವಿ ಆರ್ ಟೇಕನ್ ಇನ್ ಏರ್ ಆಲ್ಸೋ. 1 divided by mu naught epsilon naught under square root. This is in medium for a light. ಅದೇ ರೀತಿ ಮೀಡಿಯಮ್, ದಿಸ್ ಇಸ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಅಲ್ಲಿ. ಮೀಡಿಯಮ್ ಅಲ್ಲಿ ಏನಾಗುತ್ತೆ ಅಂದರೆ ಈ ಫಾರ್ಮುಲಾ, ಮೀಡಿಯಮ್ ಅಲ್ಲಿ ದಟ್ ಈಸ್ 1 divided by square root of mu naught mu r epsilon naught epsilon r. This can also be write it as, ನೋಡಿ ಇದನ್ನ ಈಗೂ ಬರಿಬೋದು. ಕ್ವಶನ್ ಅಲ್ಲಿ ಏನು ಹೇಳಿರೋದು, ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದ್ದಾರೆ. ಈಗ ಇರಲಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿ. Refractive index is nothing but C divided by V. This is the formula for the refractive index. Speed of light in vacuum or air
to the speed of light in medium. So C ಏನಿದೆ 1 divided by mu naught epsilon naught divided by 1 divided by mu naught epsilon r mu r. ಓಕೆ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ದಿಸ್ ಒನ್ ಗೆಟ್ ಕ್ಯಾನ್ಸಲ್ ಔಟ್, mu naught get cancel out, remaining will be under square root of mu r epsilon r. This is the refractive index. So answer for the question is ಇಲ್ಲಿ ಈ ಆಪ್ಷನ್ ಇಲ್ಲ, mu r epsilon r ಇಲ್ಲ, ಬಟ್ ಇಲ್ಲಿ ಆಪ್ಷನ್ mu ಮತ್ತು epsilon ಅಲ್ಲಿದೆ ನೋಡಿ, ಅದನ್ನು ಕೂಡ ಬರೆಯೋಣ. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಓಕೆ, mu epsilon r ಅಲ್ಲಿ ಬರೆದ್ರೆ ವಿ ನೋ ದಟ್ mu is nothing but mu naught mu r. This is mu and epsilon is nothing but epsilon naught epsilon. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದರೆ n is equal to mu r ಅಂದ್ರೆ ಏನಾಗುತ್ತೆ ನೋಡಿ, mu by mu naught, mu divided by mu naught into epsilon r ಅಂದ್ರೆ epsilon by epsilon naught under square root. This is the answer for the given question. ಓಕೆ, ಇಲ್ಲಿ mu ಅಂದರೆ permeability in medium, epsilon ಅಂದರೆ permittivity in medium. Next question from 2015. The question is, a person wants a real image of his own 3 times enlarged ಅಂತ ಹೇಳಿದರೆ, where should he stand in front of a concave mirror of radius of curvature 30 cm. ನೋಡಿ, ಇದನ್ನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 2 ಫ್ರಮ್ 2015. ಒಂದು ಕಾನ್ಕೇವ್ ಮಿರರ್ ಇದೆ. ದಿಸ್ ದ ಕಾನ್ಕೇವ್ ಮಿರರ್. ಓಕೆ, ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 30 cm. ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ದಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಕರ್ವೇಚರ್ ಟು ದ ಪೋಲ್. ಇದೆಷ್ಟು ಕೊಟ್ಟಿದ್ದಾರೆ? 30 cm. ಹಾಗಾದರೆ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗಬೇಕು. ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗಬೇಕಂದ್ರೆ ವೇರ್ ಈ ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿದೆ ಇದು 30 cm. r is equal to 30 cm ಅಂದರೆ f is nothing but r by 2, that is 15 cm. ಇದು ಕಾನ್ಕೇವ್ ಆಗಿರೋದು, ಇದು ಮೈನಸ್, ಇದು ಮೈನಸ್. ಸೊ 15 cm ಅಂದರೆ ಇಲ್ಲಿ ಬರುತ್ತೆ. ದಿಸ್ ಇಸ್ ದ ಫೋಕಲ್ ಲೆಂತ್. ಸೊ ಇನ್ ದ ಕೇಸ್ ಆಫ್ ಕಾನ್ಕೇವ್ ಮಿರರಲ್ಲಿ ರಿಯಲ್ಲು ಮತ್ತು ಎನ್ಲಾರ್ಜ್ಡ್ ಇಮೇಜ್ ಬರಬೇಕಂದ್ರೆ ನಮಗೆ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಶುಡ್ ಬಿ ಇನ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಲ್. ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ನಡುವೆ ನಾವೇನಾದರೂ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದರೆ ವಿ ಕ್ಯಾನ್ ಗೆಟ್ ಎನ್ಲಾರ್ಜ್ಡ್ ಇಮೇಜ್ ಅಂಡ್ ರಿಯಲ್ ಇಮೇಜ್. ರಿಯಲ್ ವಿತ್ ಎನ್ಲಾರ್ಜ್ಡ್ ಇಮೇಜ್ ಬರುತ್ತೆ ನೋಡಿ. ಹಾಗಾದರೆ ಆನ್ಸರ್ ಏನಾಗಿರಬೇಕು? ಗ್ರೇಟರ್ ದ್ಯಾನ್ ನೋಡಿ, ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಂದರೆ ಯು ಶುಡ್ ಬಿ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಎಫ್ ಆಗಿರಬೇಕು. ಫೋಕಲ್ ಲೆಂತ್ಗಿಂತ ಜಾಸ್ತಿ ಆಗಿರಬೇಕು. ಬಟ್ ಯು ಶುಡ್ ಬಿ ಲೆಸ್ ದ್ಯಾನ್ ಸಿ ಆಗಿರಬೇಕು. ಆರ್ ಲೆಸ್ ದ್ಯಾನ್ ಸಿ ಅನ್ನೋದಕ್ಕಿಂತ ಲೆಸ್ ದ್ಯಾನ್ ಆರ್ ಆಗಿರಬೇಕು. ಸೊ ಲೆಸ್ ದ್ಯಾನ್ ಎಫ್ ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 15 cm ಆಗಿರಬೇಕು. ಯು ಶುಡ್ ಬಿ ಲೆಸ್ ದ್ಯಾನ್ ಆರ್ ಅಂದರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 30 cm ಇರಬೇಕು. ಇನ್ ಬಿಟ್ವೀನ್ ಏನಾದರೂ ಆಪ್ಷನ್ ಇದ್ದರೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಆಪ್ಷನನ್ನು ಚೆಕ್ ಮಾಡಿದರೆ ಇನ್ ದ ಕ್ವಶನ್ 30 cm ಇದೆ, 30 cm ಆಗಲ್ಲ, 20 cm. ನೋಡಿ, 20 cm ಗ್ರೇಟರ್ ದ್ಯಾನ್ 15 cm ಇದೆ, ಲೆಸ್ ದ್ಯಾನ್ 30 ಇದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 20 cm. ಇನ್ ಬಿಟ್ವೀನ್ ನಾವೇನಾದರೂ ಇಟ್ಟರೆ ಮೀನ್ಸ್ 20 cm ಇಟ್ಟರೆ ವಿ ಕ್ಯಾನ್ ಗೆಟ್ ಎನ್ಲಾರ್ಜ್ಡ್ ಇಮೇಜ್. ಓಕೆ, ಆಪ್ಷನಲ್ಲಿ 10 cm ಇದೆ. 10 cm ಅಂದರೆ ಇಲ್ಲಿ ಬರುತ್ತೆ. ಇಲ್ಲಿಟ್ಟಾಗ ನಮಗೆ ವರ್ಚುವಲ್ ಇಮೇಜ್ ಬರುತ್ತೆ. ವರ್ಚುವಲ್ ಆ್ಯಂಡ್ ಎನ್ಲಾರ್ಜ್ಡ್. 90 cm ಬಿಹೈಂಡ್ ಸೆಂಟರ್ ಆಫ್ ಕರ್ವೇಚರ್, ಅಲ್ಲೂ ಕೂಡ ನಮಗೆ ರಿಯಲ್ ಇಮೇಜ್ ಬರುತ್ತೆ, ಬಟ್ ಡಿಮಿನಿಷ್ಡ್ ಬರುತ್ತೆ. ಸೊ 30 cm ಇಟ್ಟರೆ ಸೇಮ್ ಸೈಜ್ ಸಿಗುತ್ತೆ, ಇಮೇಜು ಕೂಡ ಸೆಂಟರ್ ಆಫ್ ಕರ್ವೇಚರಲ್ಲೇ ಫಾರ್ಮೇಷನ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಫ್ರಮ್ 2014. The question is, a microscope is having a objective of focal length 1 cm. Question ಅಲ್ಲಿ ಕೊಟ್ಟಿದ್ದಾರೆ objective focal length is 1 cm and eyepiece of focal length 6 cm. If the tube length ಕೊಟ್ಟಿದ್ದಾರೆ, tube length ನ ಎಲ್ಲಿಂದ ನೋಟೇಟ್ ಮಾಡ್ತೀವಿ? 30 cm and image is formed at least distance of distinct vision. What is the magnification produced by the microscope? Take D is equal to 25 cm. D ನ ಕೊಟ್ಟಿದ್ದಾರೆ 25 cm. ನೋಡಿ, ಕ್ವಶನಲ್ಲಿ ಹೇಳಿರ್ತಕ್ಕಂಥದ್ದು ದ ಇಮೇಜ್ ಫಾರ್ಮ್ಡ್ ಅಟ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ನೋಡಿ, ಮೈಕ್ರೋಸ್ಕೋಪಲ್ಲಿ ಇಮೇಜು ಒಂದು ಇನ್ಫಿನಿಟಿನಲ್ಲೂ ಫಾರ್ಮೇಷನ್ ಆಗ್ಬೋದು ಅಥವಾ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಲ್ಲೂ ಫಾರ್ಮೇಷನ್ ಆಗ್ಬೋದು. ಇಮೇಜ್ ಏನಾದರೂ ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆದರೆ
ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆದರೆ ನಾವು ರಿಲ್ಯಾಕ್ಸ್ಡ್ ಪೊಸಿಷನ್ ಅಂತಲೇ ಕರಿತೀವಿ ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತಲೇ ಕರಿತೀವಿ. ನಾರ್ಮಲ್ ಅಡ್ಜಸ್ಟ್ಮೆಂಟ್. ಈ ಕೇಸಲ್ಲಿ ನಮಗೆ ಐಗೆ ಯಾವುದೇ ರೀತಿ ಸ್ಟ್ರೈನ್ ಆಗಲ್ಲ, ಐ ಫ್ರೀ ಆಗಿರುತ್ತೆ. ಓಕೆ, ಫಾರ್ಮುಲಾ ಫಾರ್ ಇನ್ ದಿಸ್ ಕೇಸ್ ಮ್ಯಾಗ್ನಿಫಿಕೇಶನ್ L ಡಿವೈಡೆಡ್ ಬೈ F0 ಇಂಟು D ಡಿವೈಡೆಡ್ ಬೈ FE. F0 ಅಂದರೆ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್, FE ಅಂದರೆ ಫೋಕಲ್ ಲೆಂತ್ ಆಫ್ ದ ಐ ಪೀಸ್. L is a tube length, D is the distance, least distance of distinct vision. ಒಂದು ನಾರ್ಮಲ್ ಪರ್ಸನ್ಗೆ ಹೆಲ್ತಿ ಪರ್ಸನ್ಗೆ ಡಿ ವ್ಯಾಲ್ಯೂ 25 ಸೆಂಟಿಮೀಟರ್ ಆಗಿರುತ್ತೆ. ಈ ಕೇಸಲ್ಲಿ ನೋಡಿ, ವೆನ್ ದ ಇಮೇಜ್ ಇಸ್ ಫಾರ್ಮಡ್ ಅಟ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್, ಇದನ್ನೇ ಕೇಳಿರೋದು ಕ್ವಶನಲ್ಲಿ. ಅಟ್ ಡಿ ಅಲ್ಲಿ ಇಮೇಜ್ ಫಾರ್ಮೇಷನ್ ಆದರೆ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಇಸ್ L ಡಿವೈಡೆಡ್ ಬೈ F0 ಇಂಟು 1 ಪ್ಲಸ್ D ಬೈ FE. ಇದನ್ನ ಕೇಳಿರೋದು ಕ್ವಶನಲ್ಲಿ. L ಅಂದರೆ ಎಷ್ಟಿದೆ? L ವಿಲ್ ಬಿ 30 ಸೆಂಟಿಮೀಟರ್, F0 ಎಷ್ಟಿದೆ? 1 ಸೆಂಟಿಮೀಟರ್, 1 ಪ್ಲಸ್ D ಇಸ್ 25 ಸೆಂಟಿಮೀಟರ್, ದಿಸ್ ಇಸ್ 6 ಸೆಂಟಿಮೀಟರ್. ನೋಡಿ, ಸಿಂಪ್ಲಿಫೈ ಮಾಡಿದರೆ 30 ಇಂಟು 6 ಒಂದಲೇ ನಿಯರ್ಲಿ 6 4 24, ನಿಯರ್ಲಿ 4 ಆಗುತ್ತೆ. 4 ಪ್ಲಸ್ 1 5. ಸೊ ದಿಸ್ ಈಸ್ 150 ಸೆಂಟಿಮೀಟರ್. 150ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಆನ್ಸರ್. ಸೊ ಆಪ್ಷನಲ್ಲಿ ನಿಮಗೆ ಇರ್ತಕ್ಕಂಥದ್ದು 150ನೇ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ 150 ಸೆಂಟಿಮೀಟರ್. ಇದನ್ನ ಕೇಳಿರ್ತಕ್ಕಂಥದ್ದು. ಇನ್ ಕೇಸ್ ಇನ್ಫಿನಿಟಿನಲ್ಲಿ ಕೇಳಿದರೆ ನೋಡಿ ಆನ್ಸರ್ ಏನು ಬರುತ್ತೆ? L ಇಸ್ 30, F0 ಏನಿದೆ 1, D ಎಷ್ಟಿದೆ 25 ಡಿವೈಡೆಡ್ ಬೈ FE ಇಸ್ 6. ಸೊ ದಿಸ್ ಇಸ್ 30 ಇಂಟು 6 ಅಂದರೆ 6 4 ನಿಯರ್ಲಿ 4 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 4 4 3 12 120 ಸೆಂಟಿಮೀಟರ್. 120ಗಿಂತ ಸ್ವಲ್ಪ ಜಾಸ್ತಿ, ಇದು 150ಗಿಂತ ಸ್ವಲ್ಪ ಜಾಸ್ತಿ. ಓಕೆ, ದ ಆನ್ಸರ್ ಫಾರ್ ದ ಕ್ವಶನ್ ಈಸ್ 150 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ಫ್ರಮ್ ಸೇಮ್ ಇಯರ್ 2014. ದ ಕ್ವಶನ್ ಈಸ್ ಎ ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ಇಸ್ 10 ಸೆಂಟಿಮೀಟರ್. ವಾಟ್ ಈಸ್ ದ ಪವರ್ ಆಫ್ ಎ ಲೆನ್ಸ್ ಇನ್ ಡಯಾಪ್ಟರ್ ಅಂತ ಹೇಳಿದ್ದಾರೆ. ನೋಡಿ, ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಸಿಂಪಲ್ ಕ್ವಶನ್ ಫ್ರಮ್ 2014. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಹಾಗಾದರೆ ಪವರ್ನ ಕ್ಯಾಲ್ಕುಲೇಟ್ ಮಾಡಿ ಕೇಳಿದರೆ, ಪವರ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ F. ಯಾವಾಗ F ಅನ್ನೋದು ಮೀಟರಲ್ಲಿ ಇರಬೇಕು. ಈ ಕೇಸಲ್ಲಿ ಡಯಾಪ್ಟರೇ ಆಗಿರುತ್ತೆ. ಏನಾದರೂ F ಏನಾದರೂ ಸೆಂಟಿಮೀಟ್ರಲ್ಲಿದ್ದರೆ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ 100 ಡಿವೈಡೆಡ್ ಬೈ F. ದಿಸ್ ಇಸ್ F ಏನಾದರೂ ಸೆಂಟಿಮೀಟ್ರಲ್ಲಿದ್ದರೆ. ಸೊ ಇಲ್ಲಿ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ 100 ಡಿವೈಡೆಡ್ ಬೈ F ಎಷ್ಟಿದೆ? 10 ಇದೆ. ಸೊ ಪವರ್ ಏನಾಯಿತು? ಪ್ಲಸ್ 10 ಡಯಾಪ್ಟರ್. ದ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಪ್ಲಸ್ 10 ಡಯಾಪ್ಟರ್. ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಸೇಮ್ ಇಯರ್ 2014. ದ ಕ್ವಶನ್ ಈಸ್ an object is placed at 20 centimeter in front of a concave mirror produces 3 times magnified real image. What is the focal length of the concave mirror? Question ಅಲ್ಲಿ they are given concave mirror, u ಕೊಟ್ಟಿದ್ರೆ 20 ಸೆಂಟಿಮೀಟರ್. ಸೊ u ಏನಾಯಿತು? -20 ಸೆಂಟಿಮೀಟರ್. ಯಾಕಂದರೆ ಇಲ್ಲಿ ನೆಗೆಟಿವ್ ತೊಗೋಬೇಕು, ಇಲ್ಲಿ ಪಾಸಿಟಿವ್ ತೊಗೋಬೇಕು. ಕ್ವಶನಲ್ಲಿ ಹೇಳಿದರೆ ಮ್ಯಾಗ್ನಿಫಿಕೇಷನ್ನು 3 ಟೈಮ್ಸ್ ದ ಎನ್ಲಾರ್ಜ್ಡ್ ಇಮೇಜ್ ಅಂತ ಹೇಳಿದರೆ ಮ್ಯಾಗ್ನಿಫಿಕೇಷನ್ ಏನಾಯಿತು? 3 ಆಯಿತು. ಇಲ್ಲಿ ರಿಯಲ್ ಆಗಿರೋದ್ರಿಂದ ಇಮೇಜು -3 ತೊಗೋಬೇಕು. ರಿಯಲ್ ಇಮೇಜ್ಗೆ ಮ್ಯಾಗ್ನಿಫಿಕೇಷನ್ ಯಾವಾಗಲೂ ನೆಗೆಟಿವ್ ಇರುತ್ತೆ. ವಿ ನೋ ದಟ್ ದ ಫಾರ್ಮುಲಾ ಫಾರ್ ಮ್ಯಾಗ್ನಿಫಿಕೇಷನ್ -v/u ದಟ್ ಈಸ್ ಈಕ್ವಲ್ ಟು -3. ಸೊ v ಇಸ್ ಈಕ್ವಲ್ ಟು ಏನಾಯಿತು? 3 ಟೈಮ್ಸ್ u ಆಯಿತು. ಸೊ v ಇಸ್ ಈಕ್ವಲ್ ಟು ಏನಾಯಿತು? 3 ಟೈಮ್ಸ್ u. 3 ಇಂಟು u ಏನಿದೆ? -20 ಸೆಂಟಿಮೀಟರ್. ಸೊ -60 ಸೆಂಟಿಮೀಟರ್ ಆಯಿತು. ದಿಸ್ ಇಸ್ v. ನೆನ್ಪಿಟ್ಕೊಳ್ಳಿ, ರಿಯಲ್ ಇಮೇಜ್ ಫಾರ್ಮೇಷನ್ ಆಗಿದೆ, ವಿನೂ ನೆಗೆಟಿವ್ ಇರುತ್ತೆ. ಸೊ ಮ್ಯಾಗ್ನಿಫಿಕೇಷನ್ನು ಕೂಡ ನೆಗೆಟಿವ್ ಇರುತ್ತೆ. ವಿ ಏನಾದರೂ ಪಾಸಿಟಿವ್ ಬಂದಿದೆ ಅಂದರೆ ನಮಗೆ ಎಮ್ ಪಾಸಿಟಿವ್ ಆಗುತ್ತೆ, ವರ್ಚುವಲ್ ಇಮೇಜ್ ಆಗಿರುತ್ತೆ. ರಿಯಲ್ ಇಮೇಜಲ್ಲಿ ಯಾವಾಗಲೂ ಕೂಡ ನೆಗೆಟಿವ್ ಇರುತ್ತೆ. ಸೊ ವಾಟ್ ಈಸ್ ದ ಫಾರ್ಮುಲಾ? 1/f ಇಸ್ ಈಕ್ವಲ್ ಟು 1/v ಪ್ಲಸ್ 1/u. ನಮಗೆ ಬೇಕಾಗಿರ್ತಕ್ಕಂಥದ್ದು ಫೋಕಲ್ ಲೆಂತ್ 1/f ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ v ಏನಿದೆ? -60 ಮೈನಸ್ 1 ಡಿವೈಡೆಡ್ ಬೈ u 20 ಇದೆ. ಸೊ ನೋಡಿ, ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಮೈನಸ್ ಕಾಮನ್ ತೊಗೊಂಡ್ಬಿಡೋಣ. 60 ಇಂಟು 20, ಸೊ 60 ಪ್ಲಸ್ 20 ಆಯಿತು. ಸೊ 1/f ಇಸ್ ಈಕ್ವಲ್ ಟು -80 ಡಿವೈಡೆಡ್ ಬೈ 60 ಇಂಟು 20, 21 24 ಆಯಿತು. ಸೊ 4 2 4 30s ಮೀನ್ಸ್ 4 2 2 2s 2 30s 2 1s 2 15s. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ f is equal to -15 centimeter. So this is the answer.